ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ಇವತ್ತು ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ನಟಿಯಾದ ಭವ್ಯ ಮೇಡಮ್ ಅವರು ಬರ್ತಿದ್ದಾರೆ ಮತ್ತು ನಮ್ಮ ಪ್ರಥಮ ಬಿಗ್ ಬಾಸ್ ಅವರು ಆಗಮಿಸಿದ್ದಾರೆ. ಇನ್ನೊಬ್ಬರು ನಟಿಯವರು ಅವರು ಒಂದು ಆಗಮಿಸಿದ್ದಾರೆ. ಅದು ಜೊತೆಯಲ್ಲಪ್ಪ ಅಂದರೆ ಇವತ್ತು ಕಾರ್ಯಕ್ರಮ ಏನಪ್ಪ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗಲೂ ನಾವು ಕಾರ್ಯಕ್ರಮ ಹಾಕ್ಕೊಂತ ಬಂದೀವಿ. ತಿಮ್ಮಪ್ಪರ ಸರ್ಕಲ್ಗೆ ಮಾಡ್ತೀವಿ. ಯಾವುದು ಯಾಕಂದ್ರೆ ಮಾಡ್ತೀವಪ್ಪ ಅಂದರೆ ಇವತ್ತು ಕನ್ನಡ ನೆಲ ಜಲ ಭಾಷೆಗಾಗಿ ಕನ್ನಡದ ಯಾವುದು ನಾವು ಉಳಿವಿಗಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ವರ್ಷ ಅಂತ ಯಾವಾಗ ಮಾಡ್ತೀವಿ. ಅದು ಜೊತೆಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಎಲ್ಲರೂ ರಾಜಕೀಯ ಮುಖಂಡರು ಮತ್ತು ಅದು ಜೊತೆಯಲ್ಲಿ ನಮ್ಮ KKDB ಅಧ್ಯಕ್ಷರಾದ ಅಜಯ್ ಸಿಂಗ್ ಸಾಬ್ರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಮತ್ತು ದಿವ್ಯ ಸಾನ್ನಿಧ್ಯ ಮತ್ತು ಅಮ್ಮ ಅವರು ಒಂದು ಕಾರ್ಯಕ್ರಮಕ್ಕೆ ದಾಕ್ಷಿಣಿ ಅಮ್ಮರವರು ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಮತ್ತು ಅಚಿಲರಿ ಅಪ್ಪವರು ಅವರು ಒಂದು ಆಗಮಿಸಿದ್ದಾರೆ. ಮತ್ತು ಮಾಲ್ರೋಜ ಮತ್ತು ಮಲ್ಲಿಕಾರ್ಜುನ ಮುತ್ತಿ ಅವರು ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಶಾಸಕರಾದ ಅಲಂಪುರ ಪಾಟೀಲ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಅರುಣಗೌಡರು ಪಾಟೀಲ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ದತ್ತಾತ್ರೇಯ ಪಾಟೀಲ್ ಮಾಜಿ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ಮಜಾರ್ ಅಲಾಮ್ ಖಾನ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಏನಪ್ಪ ಅಂದರೆ ಎಲ್ಲರೂ ಮುಖಂಡರು ಮತ್ತು ನಮ್ಮ ರಾಜಕೀಯ ಮುಖಂಡರಾಯಿತು ಮತ್ತು ಮಹಿಳೆಯರಾಯಿತು ಒಂದು ಜೊತೆಯಲ್ಲಿ ಎಲ್ಲರೂ ಅಂತದ್ದು ರಾಜ್ಯೋತ್ಸವ ಪ್ರಶಸ್ತಿ ನಾವು ಹಮ್ಮಿಕೊಂಡಿವಿ. ಎಲ್ಲರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಾಡ್ತೀವಿ. ಅದರೊಳಗೆ ಜೊತೆಯಲ್ಲಿ ಮಾಧ್ಯಮದವರು ಭೀ ಇದರೊಳಗೆ ಮತ್ತು ಎಲ್ಲರೂ ಡಾಕ್ಟರ್ಸ್ ಆಯಿತು ಮತ್ತು ಸಾಹಿತಿಗಳಾಯಿತು ಮತ್ತು ರೈತರು ಎಲ್ಲರೂ ಕಾರ್ಯಕ್ರಮಕ್ಕೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಮತ್ತು ಒಂದು ಕಾರ್ಯಕ್ರಮ ಏನೋ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಟಂದ್ರಿ ಮತ್ತು ನೃತ್ಯ ಮತ್ತು ಕಲಾ ತಂಡ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿವಿ.